ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸೀಲಿಂಗ್ ಫ್ಯಾನ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು BLDC ಮೋಟರ್ ಫ್ಯಾನ್ ವಿತ್ ರಿಮೋಟ್ ಬರುತ್ತಲ್ಲ ಆ ಫ್ಯಾನ್ ಇದು BLDC ಅಂದರೆ ಬ್ರಷ್ಲೆಸ್ ಡೈರೆಕ್ಟ್ ಕರೆಂಟ್ ಮೋಟರ್ ಅಂತ ಫ್ಯಾನ್ ಇದು ಬಂದ್ಬಿಟ್ಟು ನಿಮಗೆ DC ಸಪ್ಲೈಯಿಂದ ವರ್ಕ್ ಆಗುತ್ತೆ. ಆರ್ಡಿನರಿ ಫ್ಯಾನ್ ಹಳೆ ಫ್ಯಾನ್ ಬರುತ್ತಲ್ಲ ಅದೆಲ್ಲ AC ಸಪ್ಲೈಲಿ ವರ್ಕ್ ಆಗೋದು. ಇದು DC ಫ್ಯಾನಲ್ಲಿ ವರ್ಕ್ ಆಗೋದು, DC ಸಪ್ಲೈಲಿ ವರ್ಕ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಾನಿಕ್ ಮೋಟರ್. ನಿಮಗಿದು ಯಾವುದೇ ರೀತಿ ಸೌಂಡು, ಶಬ್ದ, ನಾಯ್ಸ್ ಸೌಂಡ್ ಆ ಥರದ್ದೆಲ್ಲ ಏನೂ ಬರೋಲ್ಲ. ತುಂಬ ಸ್ಮೂತಾಗಿ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಕನೆಕ್ಷನ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಫ್ಯಾನ್ ಸ್ಕೂಲ್ ಯೂಸ್ ಮಾಡಿಕೊಂಡು ರೆಕ್ಕೆನ ಫಿಟ್ ಮಾಡ್ಕೊಳ್ಳೋಣ. ರೆಕ್ಕೆ ಫಿಟ್ ಮಾಡೋದನ್ನು ತೋರಿಸೋ ಅವಶ್ಯಕತೆ ಇಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ. ನೋಡಿ ನೆಕ್ಸ್ಟು ಫ್ಯಾನ್ ರಡ್ ಕೆಳಗಡೆ ಕಟಿಂಗ್ ಆಗಿರುತ್ತಲ್ಲ, ಕಟಿಂಗ್ ಆಗಿರೋದು ಬಾಟಮ್ ಕೆಳಗಡೆ ಬರಬೇಕು. ಅದು ಅಲ್ಲಿಂದ ವೈರ್ನ ಮೇಲ್ಗಡೆ ತಳ್ಕೊಳ್ಳೋಣ. ಕಟಿಂಗ್ ಆಗಿರೋದು ಯಾವತ್ತೂ ಕೆಳಗಡೆ ಬರಬೇಕು. ತುಂಬ ಜನ ಅದು ಉಲ್ಟಾ ಹಾಕ್ಬಿಡ್ತಾರೆ, ಶೇಕ್ ಬರುತ್ತೆ, ಟೈಟ್ ಬರೋಲ್ಲ. ಕೆಳಗಡೆ ಹಾಕ್ಕೊಂಡು ನಾನು ನಟ್ಟು ಬೋಲ್ಟ್ ಹಾಕ್ಕೊಂಡು ಟೈಟ್ ಮಾಡ್ಕೊತೀನಿ. ಅಲ್ಲಿ ಎಕ್ಸ್ಟ್ರಾ ನಟ್ಟಿದೆ ನೋಡಿ, ಅದನ್ನು ಅಲ್ಲಿ ಹಾಕೋಬೇಕು. ಅದನ್ನು ಅಲ್ಲಿ ಹಾಕ್ಬಿಟ್ಟು ಟೈಟ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ಯಾನು. ನೆಕ್ಸ್ಟು ಫ್ಯಾನ್ ಕ್ಲಾಂಪ್ ಇದೆಯಲ್ಲ, ಇನ್ನೊಂದು ಎಕ್ಸ್ಟ್ರಾ ಬೋಲ್ಟ್ ನಟ್ಟಿರುತ್ತಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಅದನ್ನು ಫಿಟ್ಟಿಂಗ್ ಮಾಡ್ಕೋಬೇಕು. ಅಲ್ಲಿ ಎರಡು ಸೇಫ್ಟಿ ಇದೆ ನೋಡಿ. ಫಸ್ಟ್ ಒಂದು ಮೇಗಡೆ ಒಂದು ನಟ್ಟು ಚಿಕ್ಕದಿದೆ, ಅದಾದ್ಮೇಲೆ ಇನ್ನೊಂದು ಕೆಳಗಡೆ ಒಂದು ಬೋಲ್ಟ್ ನಟ್ಟಿದೆ. ಎರಡನ್ನು ನೀಟಾಗಿ ಟೈಟ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಇನ್ನಷ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಅದಾದಮೇಲೆ ಸೇಫ್ಟಿ ಪಿನ್ ಇರುತ್ತಲ್ಲ, ಸೇಫ್ಟಿ ಪಿನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಬೆಂಡ್ ಮಾಡಿಬಿಡ್ಬೇಕು ಅದನ್ನ ಆ ಕಡೆ. ನೆಕ್ಸ್ಟು ವೈರ್ ಕನೆಕ್ಷನ್, ವೈರ್ ಸ್ಕಿನ್ ಮಾಡಿಕೊಂಡು ಅಲ್ಲಿ ಎರಡು ಕನೆಕ್ಷನ್ ಇರುತ್ತೆ ನೋಡಿ, ಎರಡು ಖಾಲಿ ಇರುತ್ತೆ. ಅದಕ್ಕೆ ಫೇಸ್ ನ್ಯೂಟ್ರಲ್ಲು ಯಾವುದಕ್ಕೆ ಬೇಕಾದ್ರೆ ಕನೆಕ್ಷನ್ ಮಾಡ್ಕೋಬೋದು. ಆದರೆ ಎರಡು ಲಿಂಕ್ ಖಾಲಿ ಇರುತ್ತೆ. ಅದಕ್ಕೆ ವೈರ್ನ ಕನೆಕ್ಟ್ ಮಾಡಿ ನೀಟಾಗಿ ಟೈಟ್ ಮಾಡ್ಕೋಬೇಕು, ಲೂಸ್ ಕಾಂಟ್ಯಾಕ್ಟ್ ಇರಬಾರ್ದು. ನಾನಿಲ್ಲಿ ಫ್ಯಾನ್ ರಾಡ್ಗೆ ಹಾಕ್ಕೊಂಡಿರೋ ವೈರು ಕನೆಕ್ಷನ್ನು ಸೈಜ್ ಬಂದ್ಬಿಟ್ಟು 1² mm ಇಲ್ಲ 1.5 ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೋಬೋದು. ವೈರ್ ಚೆನ್ನಾಗಿರೋದು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಹಾಕ್ಕೊಂಡಿದ್ದೀನಿ. 1² mm ಹಾಕ್ಕೊಂಡ್ರೆ ಸಾಕು. ನೋಡಿ ಕನೆಕ್ಷನ್ ಈಗಾಗಿದೆ. ಬ್ಲೂ ಕಲರ್ ವೈರ್ ಇದೆಯಲ್ಲ, ಅದು ಎರಡು ಕನೆಕ್ಷನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಫ್ಯಾನ್ ಫಿಟ್ ಮಾಡೋಕ್ಕೆ ಕ್ಲಾಂಪ್ ಎಲ್ಲ ಇದೆಯಲ್ಲ, ಈ ಕ್ಲಾಂಪಲ್ಲಿರೋ ಬೋಲ್ಟ್ ನಟ್ ಅದು ಮೊದಲು ಬಿಚ್ಕೋತಾ ಇದ್ದೀನಿ. ಆ ಪಿನ್ನೆಲ್ಲ ತೆಗೆದ್ಬಿಟ್ಟು ಬಿಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಫಿಟ್ಟಿಂಗ್ ಮಾಡ್ತೀನಿ ಬನ್ನಿ. ನೋಡಿ ವೈರ್ನ ಆ ಕಡೆ ಈ ಕಡೆ ಫುಲ್ ಫ್ರೀ ಮಾಡಿಕೊಂಡು ಕ್ಲಾಂಪು ವೈರ್ ಮೇಲೆ ಕೂರಬಾರ್ದು, ನೋಡಿಕೊಂಡು ಕರೆಕ್ಟಾಗಿ ಕೂರಿಸ್ಕೋಬೇಕು. ಆಮೇಲೆ ಫ್ಯಾನ್ ಬಾಕ್ಸ್ ಒಳಗಡೆ ಕೈ ಹಾಕ್ಬೇಕಾದ್ರೆ ಮೈನ್ ಸ್ವಿಚ್ನ ಆಫ್ ಮಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಮೈನ್ ಸ್ವಿಚ್ ಆಫ್ ಮಾಡಿದ್ಮೇಲೆ ಕೂಡ ಒಂದು ಸಲ ಟೆಸ್ಟರ್ ಹಾಕೊಂಡು ಚೆಕ್ ಮಾಡ್ಕೋಬೇಕು. ಕೆಲವೊಂದು ಟೈಮ್ ಮೈನ್ ಸ್ವಿಚ್ ಆಫ್ ಮಾಡೋರು ಕೂಡ ಸಪ್ಲೈ ಬರ್ತಾ ಇರುತ್ತೆ. ಟೆಸ್ಟರ್ ಹಾಕೊಂಡು ಚೆಕ್ ಮಾಡಿಕೊಂಡು ಮಾಡ್ಕೋಬೇಕು. ನೋಡಿ ಬೋಲ್ಟ್ ನಟ್ ಆಯಿತು, ಇದು ನಟ್ ಹಾಕಿದ್ದೀನಿ, ಬೋಲ್ಟ್ ಹಾಕ್ತಾಯಿದ್ದೀನಿ, ಟೈಟ್ ಮಾಡ್ತಾಯಿದ್ದೀನಿ. ಟೈಟ್ ಮಾಡಿ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಅದು ಅಲ್ಲಿಂದ ಹತ್ರದಿಂದ ತೋರ್ಸೋಕ್ಕಾಗ್ತಿಲ್ಲ, ಒಬ್ಬರೇ ಇದು ಮಾಡ್ಕೋತಾ ಇರೋದಲ್ವಾ. ನೋಡಿ ಟೈಟ್ ಮಾಡ್ತಾಯಿದ್ದೀನಿ. ಕಡಿಂಗ್ ಪ್ಲರಲ್ಲಿ ಎರಡು ಸ್ಪಾನರ್ ಇದ್ರೆ ಸ್ಪಾನರಲ್ಲಿ ಮಾಡಿ, ನಾನು ಕಡಿಂಗ್ ಪ್ಲರಲ್ಲೇ ಮಾಡ್ತಾಯಿದ್ದೀನಿ. ಎರಡು ಇಟ್ಕೊಂಡು ನೀಟಾಗಿ ಟೈಟ್ ಮಾಡ್ಕೋಬೇಕು. ಅವಾಗ ಫ್ಯಾನ್ ಶೇಕ್ ಬರೋಲ್ಲ ಟೈಟ್ ಮಾಡಿದ್ರೆ ನೀಟಾಗಿ. ಇಲ್ಲಿ ಫ್ಯಾನ್ ಬಾಕ್ಸಲ್ಲಿ ಎರಡು ವೈರ್ ಇದೆ ನೋಡಿ, ಎರಡು ವೈರ್ ಕನೆಕ್ಷನ್ ಬಂದಿರುತ್ತೆ. ಮುಂಚೆನೇ ವೈರಿಂಗ್ ಮಾಡಿಬಿಟ್ಟಿರ್ತಾರೆ, ಎರಡು ವೈರ್ ಇರುತ್ತೆ. ಅದನ್ನು ನಾವು ಫ್ಯಾನಲ್ಲಿ ವೈರಿಂಗ್ ಮಾಡಿರ್ತೀವಲ್ಲ, ಅದು ಇದಕ್ಕೆ ಯಾವುದಕ್ಕೆ ಬೇಕಾದ್ರೂ ಕನೆಕ್ಷನ್ ಮಾಡ್ಬೋದು. ಇದು ಇದಕ್ಕೆ ಅಂತ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಯಾವುದಕ್ಕೆ ಬೇಕಾದ್ರೂ ಕನೆಕ್ಟ್ ಮಾಡಿದ್ರು ಕೂಡ ರನ್ ಆಗುತ್ತೆ. ಇಲ್ಲಿ ನೋಡಿ ರೆಗ್ಯುಲೇಟರ್ ಬೈಪಾಸ್ ಮಾಡಬೇಕು. ನೋಡಿ ಬಾಕ್ಸ್ ಮೇಲಿದೆ, ಅವರೇ ಕೊಟ್ಟಿದ್ದಾರೆ ಕಂಪ್ನಿಯಿಂದನೇ ಬೈಪಾಸ್ ರೆಗ್ಯುಲೇಟರ್ ಅಂತ. ಇಲ್ಲಿ ನೋಡಿ ನಾನು ರೆಗ್ಯುಲೇಟರ್ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಆ ವೈರ್ನ ರೆಡ್ ವೈರ್ನ ಡೈರೆಕ್ಟ್ ಸ್ವಿಚ್ ಕೊಟ್ಟಿದ್ದೀನಿ. ರೆಗ್ಯುಲೇಟರ್ ಬೈಪಾಸ್ ಆಗಿದೆ. ಇವಾಗ ನೋಡಿ ಇಲ್ಲಿ ಆನ್ ಮಾಡ್ತೀನಿ, ನೋಡಿ ಚೆಕ್ ಮಾಡ್ತಾಯಿದ್ದೀನಿ. ಇದೇ ಥರ ಇನ್ನಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.